ಕುಂಭರಾಶಿಯ ಫಲಾಫಲ ಯಾವ ರೀತಿ? ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರಾ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ. ಕುಂಭರಾಶಿಯವರಿಗೆ ಮತ್ತೆ ಪುನಃ ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಈ ವಾರವು ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವ್ಯವಹಾರಗಳು, ಅಂದರೆ ಬರೀ ಕಬ್ಬಿಣದ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಲ್ಲ, ನಾವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲೋ ವ್ಯವಹಾರ ಮಾಡುವಂತಹ ಕ್ಷೇತ್ರದಲ್ಲೋ ಕಬ್ಬಿಣದ ಬಳಕೆ ಅಥವಾ ಘನ ವಸ್ತುಗಳ ಬಳಕೆ ಜಾಸ್ತಿ ಆಗಿರಬೇಕು, ಲೋಹಗಳ ಬಳಕೆ ಜಾಸ್ತಿ ಆಗಿರಬೇಕು ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಯಾಕಂದರೆ ನಿಗದಿತವಾದಂತಹ ಸಮಯದಲ್ಲಿ ಉದಾಹರಣೆಗಳನ್ನು ಕೊಡೋದು ಬಹಳ ಕಷ್ಟ. ಈಗ ಉದಾಹರಣೆಗೆ ಡ್ರೈವರ್ ವೃತ್ತಿಯನ್ನು ಮಾಡ್ತಾ ಇರ್ತೀರಿ, ನೀವು ವಾಹನದ ಮೇಲೆ ಚಲಾವಣೆ ಮಾಡ್ತಕ್ಕಂಥವ್ರು ಕಬ್ಬಿಣ ಇದ್ದೇ ಇರುತ್ತೆ. ಅಥವಾ ಬಿಲ್ಡಿಂಗ್ ಕಾಮಗಾರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತೀರಿ, ನಿಮಗೆ ಕಬ್ಬಿಣ ಜೊತೆ ಕೆಲಸ ಮಾಡುವಂಥದ್ದು ಇರುತ್ತೆ. ಅಥವಾ ಅಂಗಡಿಗಳಲ್ಲಿ ಕಬ್ಬಿಣವನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರು ಇರ್ತೀರಿ. ಇವರೆಲ್ಲರಿಗೂ ಕೂಡ, ಅಥವಾ ಇದ್ದಲುಗಳನ್ನು ಮಾರಾಟ ಮಾಡ್ತಾ ಇರ್ತೀರಿ, ಕಲ್ಲಿದ್ದಲುಗಳು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಇವರೆಲ್ಲರಿಗೂ ಕೂಡ ಕುಂಭರಾಶಿಯವರಿಗೆ ಯಶಸ್ಸಾಗುತ್ತೆ. ಆರಾಧನೆ ಮಾಡ್ಕೊಳ್ಳಿ, ಅದರಲ್ಲಿ ಶಿವನ ಆರಾಧನೆ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ಯಶಸ್ಸು, ಲಾಭ, ಜಯ ಎಲ್ಲವೂ ಪ್ರಾಪ್ತವಾಗುತ್ತೆ. ಕುಂಭರಾಶಿಯ ಫಲಾಫಲ ಯಾವ ರೀತಿ? ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರಾ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ. ಕುಂಭರಾಶಿಯವರಿಗೆ ಮತ್ತೆ ಪುನಃ ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಈ ವಾರವು ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವ್ಯವಹಾರಗಳು, ಅಂದರೆ ಬರೀ ಕಬ್ಬಿಣದ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಲ್ಲ, ನಾವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲೋ ವ್ಯವಹಾರ ಮಾಡುವಂತಹ ಕ್ಷೇತ್ರದಲ್ಲೋ ಕಬ್ಬಿಣದ ಬಳಕೆ ಅಥವಾ ಘನ ವಸ್ತುಗಳ ಬಳಕೆ ಜಾಸ್ತಿ ಆಗಿರಬೇಕು, ಲೋಹಗಳ ಬಳಕೆ ಜಾಸ್ತಿ ಆಗಿರಬೇಕು ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಯಾಕಂದರೆ ನಿಗದಿತವಾದಂತಹ ಸಮಯದಲ್ಲಿ ಉದಾಹರಣೆಗಳನ್ನು ಕೊಡೋದು ಬಹಳ ಕಷ್ಟ. ಈಗ ಉದಾಹರಣೆಗೆ ಡ್ರೈವರ್ ವೃತ್ತಿಯನ್ನು ಮಾಡ್ತಾ ಇರ್ತೀರಿ, ನೀವು ವಾಹನದ ಮೇಲೆ ಚಲಾವಣೆ ಮಾಡ್ತಕ್ಕಂಥವ್ರು ಕಬ್ಬಿಣ ಇದ್ದೇ ಇರುತ್ತೆ. ಅಥವಾ ಬಿಲ್ಡಿಂಗ್ ಕಾಮಗಾರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತೀರಿ, ನಿಮಗೆ ಕಬ್ಬಿಣ ಜೊತೆ ಕೆಲಸ ಮಾಡುವಂಥದ್ದು ಇರುತ್ತೆ. ಅಥವಾ ಅಂಗಡಿಗಳಲ್ಲಿ ಕಬ್ಬಿಣವನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರು ಇರ್ತೀರಿ. ಇವರೆಲ್ಲರಿಗೂ ಕೂಡ, ಅಥವಾ ಇದ್ದಲುಗಳನ್ನು ಮಾರಾಟ ಮಾಡ್ತಾ ಇರ್ತೀರಿ, ಕಲ್ಲಿದ್ದಲುಗಳು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಇವರೆಲ್ಲರಿಗೂ ಕೂಡ ಕುಂಭರಾಶಿಯವರಿಗೆ ಯಶಸ್ಸಾಗುತ್ತೆ. ಆರಾಧನೆ ಮಾಡ್ಕೊಳ್ಳಿ, ಅದರಲ್ಲಿ ಶಿವನ ಆರಾಧನೆ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ಯಶಸ್ಸು, ಲಾಭ, ಜಯ ಎಲ್ಲವೂ ಪ್ರಾಪ್ತವಾಗುತ್ತೆ. ಕುಂಭರಾಶಿಯ ಫಲಾಫಲ ಯಾವ ರೀತಿ? ಧನಿಷ್ಠಾ ನಕ್ಷತ್ರ, ಶತಭಿಷ ನಕ್ಷತ್ರ ಹಾಗೂ ಪೂರ್ವಭಾದ್ರಾ ನಕ್ಷತ್ರಗಳಿಗೆ ಕುಂಭರಾಶಿ ಬರುತ್ತೆ. ಕುಂಭರಾಶಿಯವರಿಗೆ ಮತ್ತೆ ಪುನಃ ವ್ಯವಹಾರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಈ ವಾರವು ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಕಬ್ಬಿಣಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ವ್ಯವಹಾರಗಳು, ಅಂದರೆ ಬರೀ ಕಬ್ಬಿಣದ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥವ್ರಲ್ಲ, ನಾವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲೋ ವ್ಯವಹಾರ ಮಾಡುವಂತಹ ಕ್ಷೇತ್ರದಲ್ಲೋ ಕಬ್ಬಿಣದ ಬಳಕೆ ಅಥವಾ ಘನ ವಸ್ತುಗಳ ಬಳಕೆ ಜಾಸ್ತಿ ಆಗಿರಬೇಕು, ಲೋಹಗಳ ಬಳಕೆ ಜಾಸ್ತಿ ಆಗಿರಬೇಕು ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ. ಯಾಕಂದರೆ ನಿಗದಿತವಾದಂತಹ ಸಮಯದಲ್ಲಿ ಉದಾಹರಣೆಗಳನ್ನು ಕೊಡೋದು ಬಹಳ ಕಷ್ಟ. ಈಗ ಉದಾಹರಣೆಗೆ ಡ್ರೈವರ್ ವೃತ್ತಿಯನ್ನು ಮಾಡ್ತಾ ಇರ್ತೀರಿ, ನೀವು ವಾಹನದ ಮೇಲೆ ಚಲಾವಣೆ ಮಾಡ್ತಕ್ಕಂಥವ್ರು ಕಬ್ಬಿಣ ಇದ್ದೇ ಇರುತ್ತೆ. ಅಥವಾ ಬಿಲ್ಡಿಂಗ್ ಕಾಮಗಾರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ತೀರಿ, ನಿಮಗೆ ಕಬ್ಬಿಣ ಜೊತೆ ಕೆಲಸ ಮಾಡುವಂಥದ್ದು ಇರುತ್ತೆ. ಅಥವಾ ಅಂಗಡಿಗಳಲ್ಲಿ ಕಬ್ಬಿಣವನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥವ್ರು ಇರ್ತೀರಿ. ಇವರೆಲ್ಲರಿಗೂ ಕೂಡ, ಅಥವಾ ಇದ್ದಲುಗಳನ್ನು ಮಾರಾಟ ಮಾಡ್ತಾ ಇರ್ತೀರಿ, ಕಲ್ಲಿದ್ದಲುಗಳು ಇರ್ಬೋದು, ಅಥವಾ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಇವರೆಲ್ಲರಿಗೂ ಕೂಡ ಕುಂಭರಾಶಿಯವರಿಗೆ ಯಶಸ್ಸಾಗುತ್ತೆ. ಆರಾಧನೆ ಮಾಡ್ಕೊಳ್ಳಿ, ಅದರಲ್ಲಿ ಶಿವನ ಆರಾಧನೆ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ಯಶಸ್ಸು, ಲಾಭ, ಜಯ ಎಲ್ಲವೂ ಪ್ರಾಪ್ತವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.